ಡಿಸೆಂಬರ್ ಮಾಸದಿಂದ ಗಣಮಗಳು ಬರ್ತಾ ಇದ್ಲು, ಹೋದವರಿಂದ ಆ ಕಡೆ ವಾರ ಸಾಕ್ಷಿ ಕೊಟ್ಲು ಪ್ರಿಯರೇ. ಆ ಅಮ್ಮನ ಹೆಸರು ಏನೇ ಹೇಳಿದ್ರು, ಏನಮ್ಮ? ಆರೋಗ್ಯಮ್ಮ. ಹಲ್ಲೆಲೂಯಾ. ಆರೋಗ್ಯಮ್ಮಗೆ ಆರೋಗ್ಯ ಇದ್ದಿಲ್ಲ, ಬಂದಾಳ ಇವತ್ತು? ಬಂದಿರಮ್ಮ? ಇಲ್ಲ ಇಲ್ಲ. ಹಲ್ಲೆಲೂಯಾ. ಆರೋಗ್ಯಮಗೆ ಆರೋಗ್ಯ ಸರಿಗಿಲ್ಲ ಪ್ರಿಯರೇ. 4 ವರ್ಷದಿಂದ ಎಲ್ಲೆಲ್ಲೂ ತಿರುಗಾಡಿದ್ದಾರೆ, ಡಾಕ್ಟರ್ನ ಸಂಧಿಸಿದ್ದಾರೆ, ಆದರೆ ಏನಾಗಿಲ್ಲ, ಕಡಿಮೆ ಆಗಿಲ್ಲ. ಇಲ್ಲಿ ದೇವರು ಸ್ವಸ್ಥ ಮಾಡ್ತಾರೆ ಎಂಬುದಾಗಿ ಕೇಳಿ ಬಂದಿದ್ದಾರೆ. ಯೇಸಪ್ಪ ಇಲ್ಲಿ ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಕೇಳಿ ಬಂದಿದ್ದಾರೆ. ಕಣ್ಣೀರಿನಿಂದ ದೇವರ ಕಡೆ ದೃಷ್ಟಿ ಇಟ್ಟಿದ್ದಾರೆ. ದೇವರವರನ್ನು ದೃಷ್ಟಿಸಿ ಅವರಿಗಿರುವ 4 ವರ್ಷದ ಕಾಯಿಲೆಯನ್ನ ಏನ್ ಮಾಡಿದ್ದಾರೆ? ತೆಗೆದು ಹಾಕಿದ್ದಾರೆ. ಕೆಲವರು ನಾನು ಇಷ್ಟು ವಾರಗಳು ಬಂದೆ ಅಂದ್ರೆ ನಾನು ಇನ್ನ ಕಡಿಮೆ ಆಗಿಲ್ಲ ಅಂದ್ರೆ ಇನ್ನು ಬುದ್ಧಿ ಇಲ್ಲ ನಿಮ್ಗಂತ ಅರ್ಥ. ಎದಕ್ಕೆ ಕಡಿಮೆ ಆಗಿಲ್ಲ? ವಿಶ್ವಾಸ ಇಟ್ಟಿಲ್ಲ ನೀವು. ಮತ್ತೆ ಅಯ್ಯಮ್ಮಗೆ ಹೆಂಗ್ ಕಡಿಮೆ ಆಯ್ತು? 4 ವರ್ಷದಿದ್ದದ್ದು ಮೊನ್ನೆ ಬಂದ್ರೆ ಹೆಂಗ್ ಕಡಿಮೆ ಆಯ್ತು ಅಂದ್ರೆ ಅರ್ಥ ಏನ? ನಿಮ್ಮ ಬುದ್ಧಿಯನ್ನ ಪ್ರಪಂಚ ಕೊಟ್ರಿ, ನಿಮ್ಮ ವಿಶ್ವಾಸವನ್ನ ಪ್ರಪಂಚ ಕೊಟ್ರಿ, ದೇವರು ಕೊಟ್ಟಿಲ್ಲ ಅಂತ ಅರ್ಥ. ಎಲ್ಲಿ ತಪ್ಪು ಮಾಡಿದ್ರ ತಪ್ಪನ್ನು ತಿದ್ದಿಕೊಳ್ಬೇಕು. ಧರ್ಮೋಪದೇಶ ಕಾಂಡ 28 ಅಧ್ಯಾಯ 14ರಿಂದ ಮೇಲೆ ವಚನಗಳನ್ನ ನೋಡ್ತಾ ಇದ್ದರೆ ಅಲ್ಲಿ ದೇವರು ಮಾತಾಡ್ತಾರೆ, ನಿಮಗೆ ಅನಾರೋಗ್ಯವಾಗೋದಕ್ಕೆ ಮೂಲ ಕಾರಣವೇನು? ಶಾಪದ ಕಾರಣವೇನು? ನನ್ನ ಮಾತುಗಳು ನೀವು ಶ್ರದ್ಧೆಯಿಂದ ಕೇಳಿದರೆ, ಅದೇ 28 ಅಧ್ಯಾಯ 1ರಿಂದ 14 ವಚನಗಳನ್ನು ನೋಡ್ತೀವಿ ನಾವು. ನನ್ನ ಮಾತುಗಳು ನೀನು ಶ್ರದ್ಧೆಯಿಂದ ಕೇಳಿದರೆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗಗಳಿಗಿಂತಲೂ ನಿನ್ನನ್ನ ಉನ್ನತಕ್ಕೆ ತರುವೇನ. ಇನ್ನ ಕೆಲವರು ಅಂತ ಏನ್ ಮಾಡ್ಬೇಕ್ರಿ, ನಮ್ಮ ಯಜಮಾನ ಬಹಳ ಹಂಗ್ ಮಾಡ್ತಾನ್ರಿ, ಹಿಂಗ್ ಮಾಡ್ತಾನ್ರಿ. ನಿಮ್ಮ ಯಜಮಾನ ಹಂಗ್ ಮಾಡಕ್ ಏನ್ ಕಾರಣ? ನೀನ್ ಚಂದ ಕಾಣಲ್ಲ. ನೀನ್ ಚಂದ ಕಾಣಲ್ಲ ಇರೋ ಕಾರಣ ಏನ? ಒಂದು ಮಾತು ಹೇಳ್ತೀನಿ, ಚಂದ ಮಾಡಿದವರೇ ಯೇಸಪ್ಪ. ಮೊಣಕಾಲವರು ಪ್ರಾರ್ಥನೆ ಮಾಡಿ ಕಣ್ಣೀರಿಡು, ಉಪವಾಸಿರು, ನಿನ್ನ ಯಜಮಾನ ಬದಲಾವಣೆ ಆಗ್ತಾರೆ. ಬಯಸಲ್ಲ. ಆಗಿನ ಕಾಲದಲ್ಲಿ ಒಬ್ಬ ಭಕ್ತಿವಂತರಾಗಿರುವಂತ ಸ್ತ್ರೀ, ತಂದೆ ತಾಯಿಗಳನ್ನ ಕಳೆದುಕೊಂಡಿರ್ತಕ್ಕಂಥ ಸ್ತ್ರೀ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಯ್ಯೋ ನನಗೆ ತಂದೆ ತೆಗೆದುಬಿಟ್ಟಪ್ಪ, ತಾಯಿ ತೆಗೆದುಬಿಟ್ಟಪ್ಪ, ಇನ್ನೊಂದು ದೇಶದಾಗ ನಾನು ಗುಲಾಮಗಿರಿಯಾಗಿ ಅಥವಾ ಇನ್ನೊಂದು ದೇಶದಾಗ ಮನೆ ಮುಸುರೆ ಕೆಲಸ ಅಥವಾ ಇನ್ನೊಂದು ಕೆಲಸ ಮಾಡ್ಕೊಂತ ಇದೀನಿ ಅಂತ ತಿಳ್ಕೊಂಡು ಕಣ್ಣೀರು ಹಿಡ್ಕೊಂತ ಕುಂದಿರ್ಲಿಲ್ಲ ತಾಯಿ. ಏನ್ ಮಾಡಿದ್ಲಿ ಗೊತ್ತಾ? ದೇವರೇ ಯೇಸಪ್ಪ, ನನಗೆ ತಂದೆಯೂ ನೀನೆ, ತಾಯಿಯೂ ನೀನೆ, ಬಂಧುವೂ ನೀನೆ, ಬಳಗವೂ ನೀನೆ, ನನ್ನ ಎಲ್ಲವೂ ನೀನೇ ಅಂತಾರೆ ಮಾಡಿದ ಕೂಡ ಅರ್ಥನೆ ಮಾಡಿದ್ರು. ಜನಕರ ಒಂದು ಹಾಡು ಬರೆದಿದ್ದಾರೆ ಪ್ರಿಯರೇ, ನನಗೆ ಯಾರು ಇಲ್ಲ, ನೀನೇ ನನಗೆ ಎಲ್ಲ. ದೇವರು ಪರಿಶುದ್ಧಾತ್ಮ ದೇವರು ಕೆಲವೊಂದು ಹಾಡುಗಳನ್ನ ಭಕ್ತರ ಮೂಲಕವಾಗಿ ಯಾಕೆ ಬರೆಸ್ತಾ ಇದ್ದಾರೆ ಅಂದ್ರೆ ಅವರ ಪರಿಸ್ಥಿತಿ ಚೆನ್ನಾಗೈತೆ, ಅವ್ರಿಗೇನು ಕಡಿಮೆ ಇಲ್ಲ. ಆದ್ರೆ ನಿಮ್ಮೊಳಗಿರ್ತಕ್ಕಂಥ ಸ್ಥಿತಿಗತಿಗಳನ್ನ ದೇವರು ಏನ್ ಮಾಡಿದರೆ ಅವರಲ್ಲಿ ಕಲ್ಪನೆ ಮಾಡಿಸಿ ಅವುಗಳನ್ನ ಏನ್ ಮಾಡಿದರೆ ಬರೆಸಿಟ್ಟಿದ್ದಾರೆ. ನನಗೆ ಯಾರು ಇಲ್ಲ ಅಂದ್ರೆ ನೀನಂತೆಯಲ್ಲ. ಆ ಹಾಡಾಡುವಂತಾಗಿದ್ದು ನನಗೆ ಸಂಬಂಧಪಟ್ಟಿದ್ದು. ನನ್ಗೆ ಯಾರಿದ್ದಾರೆ? ಈಗ ದೇವರಿದ್ದಾರೆ. ನೀನು ವಿಶ್ವಾಸ ಹೆಚ್ಚಿಸುವುದಕ್ಕಾಗಿ ಅವರು ಕೂಡ ಬರೆಸಿದ್ದಾರೆ. ಎಲ್ಲ ಕಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಸಂದರ್ಭಕ್ಕೆ ತಕ್ಕಂತೆ ಹಾಡುಗಳನ್ನ ನಾವು ಆಡಬೇಕು. ಎಲ್ಲ ಇಟ್ಕೊಂಡು ನನಗೆ ಯಾರಿಲ್ಲ ಅಂದ್ರೆ ತಪ್ಪಾಗುತ್ತೆ. ನಿನ್ನ ಪ್ರೀತಿ ಮಾಡುವ ತಂದೆ ತಾಯಿ ಇದಾರ, ನಿನ್ನ ನೋಡೋರು ಅಣ್ಣ ತಮ್ಮರು ಇದಾರ, ಎಲ್ಲ ಇತ್ಕೊಂಡು ಇಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ಹೌದಾ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮುಖ್ಯವಾಗಿ ಏನಂದ್ರೆ ದೇವರು ನಮ್ಮನ್ನ ತನ್ನಗೋಸ್ಕರವಾಗಿ ಉಂಟ ಮಾಡಿದ್ದಾನೆ. ಪ್ರೇಸೋಲ ಯಾರಿಗೋಸ್ಕರ ರೀ? ಯಾರಿಗೋಸ್ಕರ ಉಂಟು ಮಾಡ್ಯಾನ? ತನಗೋಸ್ಕರವಾಗಿ. ಅದಕ್ಕಾಗಿ ನಾವು ಸ್ವಲ್ಪ ಸಿರ್ತೀವಿ, ಮತ್ತೆ ಎಲ್ಲಿ ಹೋಗ್ಬಿಡ್ತೀವಿ, ಅತನ ತಕ್ಕ ಹೋಗ್ಬಿಡ್ತೀವಿ. ಪ್ರೇಸೋಲ ಅತನ ತಕ್ಕ ಹೋಗ್ಬೇಕಾದ್ರೆ ಅತಿ ಹೇಳ್ದಂಗೆ ನಾವು ಕೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಈ ಲೋಕದಲ್ಲಿ ದೂತರು ಕಾವಲಾಗಿರ್ತಾರೆ. ಯಾರ ಹತ್ರ? ಯಾರಿಗೆ? ಯಾರು ಆತನ ಮಾತನ್ನ ಕೇಳ್ತಾರೆ, ಶ್ರದ್ಧೆಯಿಂದ ಕೇಳ್ತಾರೆ, ಆತನ ಆಜ್ಞೆಗಳನ್ನು ಹಿಡ್ಕೊಂಡು ನಡೀತಾರೆ, ಭೂಮಿ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಮಟ್ಟಕ್ಕೆ ಅವ್ರನ್ನ ತಂದು
ಎಲ್ಲ ಆಶೀರ್ವಾದ, ಮನೆಯಲ್ಲೇ ಆಶೀರ್ವಾದ, ಹೊಲದಲ್ಲೇ ಆಶೀರ್ವಾದ. ಹಲ್ಲೆಲೂಯಾ, ದೇವ್ರ ಮಹಿಮೆಂಟಾಗಿ. ಮತ್ತೆ ಇನ್ನೊಂದೇನು ಗೊತ್ತಾ, ನಿಮ್ಗೆ ಅನಾರೋಗ್ಯ ಐತೆ, ಅನಾರೋಗ್ಯ ಇದೆಯಾ, ಆರೋಗ್ಯದ ಸೂತ್ರಗಳು ದೇವರನ್ನು ಮಾಡಿದಾನು ಬರೆದಿಟ್ಟಿದ್ದಾನೆ ಇದರಲ್ಲಿ. ಹಲ್ಲೆಲೂಯಾ. ಸೈತಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಣಗಣಗಳು, ಆಲೋಚನೆ ವಿಧಾನಗಳು ನಿನ್ನೊಳಗೆ ಏನಿವೆ ಅದನ್ನು ಪರೀಕ್ಷೆ ಮಾಡಿಕೆ ಅದನ್ನು ತೆಗೆದು ಬಿಸಾಕು. ನಮಗೆ ಇದು ಕೈ ಮುರಿದೈತೆ ಪ್ರೇಯರಲ್ಲಿ. ಈ 3-4 ದಿವಸದ ಭಯಂಕರ ನೋವು ಅವಾಗ ಬರ್ತಿತ್ತು. ಮತ್ತೊಂದು ಗುಳಿಗೆ ಇದೆಯವಲ್ಲ ಹಾಕೊಂತಿದ್ದೆ, ಕಡಿಮೆ ಆಗ್ತಿತ್ತು. ಮೊನ್ನೆ ಆಲೋಚನೆ ಮಾಡಿದೆ, ಏನ್ ಗೊತ್ತಾ, ಏಸಪ್ಪ ನನ್ನ ಟ್ಯಾಬ್ಲೆಟ್ ಹಾಕೊಳ್ಳಲ್ಲ, ಏನಾಗಬೇಕಿದ್ರೆ ನಿವಾರಣೆ ಆಗಬೇಕು. ಪ್ರಾರ್ಥನೆ ಮಾಡ್ಕೊಂಡೆ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೋವು ತೊಲಗಿ ಹೋಗಲಿ ಅಂತ. ಹೋಗಲಿಲ್ಲ ಪ್ರಿಯರು, ಹಂಗೆ ಇತ್ತು. ಸಾಯಂಕಾಲವರೆಗೆ ಹಂಗೆ ಇತ್ತು. ಆದ್ರೂ ಕೂಡ ಹಾಕ್ಕೊಳ್ಳಲ್ಲ. ಇನ್ನೂ ನೋವು ಜಾಸ್ತಿ ಆಯ್ತು, ಹಾಕ್ಕೊಳ್ಳಲ್ಲ. ಮತ್ತೆ ಪ್ರಾರ್ಥನೆ ಮಾಡಿದೆ, ಮಲಗಿಬಿಟ್ಟೆ. ಯೇಸಪ್ಪ ನೀನು ತೆಗೆದುಹಾಕಿದ್ದಪ್ಪ ನೀನು ಸ್ತೋತ್ರ ಬಂದೆ, ಹಂಗೆ ಇತ್ತು. ನೋವು ಏನೈತೆ ಹಂಗೆ. ಯೇಸಪ್ಪ ನೀನು ತೆಗೆದುಹಾಕಿದ್ದಪ್ಪ ನಿನಗೆ ಸ್ತೋತ್ರ. ಮುಂಜಾನೆ ನೋಡಿದ್ ನಾನು ನೋವೇ ಇಲ್ಲ ಪ್ರಿಯರು. ಅಲ್ಲೆಲ್ಲ ಯಾವ ನೋವು ಅದನ್ನು ಏನು ಹೊಡೆದಿದೆ, ಟ್ಯಾಬ್ಲೆಟ್ ಹಾಕೊಂತ. ಯಾಕಂದ್ರೆ ಗಾಡಿ ಹಿಡಿಯಕ್ಕೆ ಬರಲ್ರಿ ಪ್ರಿಯರು, ಗಾಡಿ ನಡ್ಸಕ್ ಬರೋದು. ನಿನ್ನ ಬಹಳ ನೋವಿತ್ತು, ಹಂಗೆ ಗಾಡಿ ತಗೊಂಡು ಹೋಗಿದ್ರು ದುಡ್ಡಿಗೆ. ಯಾಕಂದ್ರೆ ಈ 2 ಕೈಗಳು ಫ್ರಾಕ್ಚರ್ ಆಗಿವೆ, ಕಾಲುಗಳು ಇದಾಗಿವೆ. ಅವಾಗ ನೋವುಗಳು ಬರ್ತಾವೆ. ಆದರೆ ನಮ್ಮಪ್ಪ ಯೇಸಪ್ಪ ನನಗೇನು ಮಾಡ್ತಾನೆ, ಸ್ವಸ್ಥತೆ ಕೊಡ್ತಾನೆ. ಪ್ರಶ್ನೆ ಒಂದು ಏನು ಗೊತ್ತಾ, ವಿಶ್ವಾಸದ ಪರಿಣಾಮ ನಮ್ಮಲ್ಲಿ ನಾವು ಹೆಚ್ಚಿಸಿಕೊಳ್ಳಬೇಕು. ನೋಡ್ರಿ, ಒಂದೇ ವಚನ ಹೇಳಿ ಈಗ ದಿನಕರ ಏನು ಹೇಳ್ತಾರೆ, ಕೊರಿಂಥರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥಿ 6ನೇ ಹಲ್ಲೆಲೂಯಾ, ದೇವರಿಗೆ ಮಹಿಮೆಯುಂಟಾಗಲಿ. 6ನೇ ಅಧ್ಯಾಯ 16 2ನೇ ಲೈನ್ನಿಂದ 16ನೇ ವಚನ 2ನೇ ಲೈನ್ನಿಂದ ಓದ್ರಿ. ನಾವು ಈಗೆಲ್ಲ ಹೇಳಬೇಕು, ನಾವು ಜೀವ ಸ್ವರೂಪನಾದ ಮಂದಿರವಾಗಿದ್ದೇವಲ್ಲ. ಅಬ್ಬ ಬಾಪುರದಪ್ಪ, ನೀನು ಮಾತಾಡಲಿಲ್ಲ, ನಿನ್ನ ಬಾಯಿ ಬರಲಿಲ್ಲ. ನಾವು ಇನ್ನೊಂದ್ಸಲ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಹೌದಾ? ಆಗಿದ್ದೀರೆ ಮತ್ತಾದ್ರೆ ಮತ್ತೆ ಇದಕ್ಕೆಲ್ಲ ಏನನ್ನಂದ್ರೆ ಯಾರು ಕ್ಲೀನ್ ಮಾಡ್ತಾರೆ? ನೀವು ಮಾಡ್ತಾರೆ? ಯಾರು ಮಾಡ್ತಾರೆ? ಇದು ದೇವ್ರ ಮಂದಿರ, ಇದನ್ನ ಯಾರು ಸ್ವಚ್ಛ ಮಾಡ್ತಾರ? ಈ ದೇವ್ರ ಮಂದಿರಕ್ಕೆ ಯಾರು ಕಾವಲಾಗಿರ್ತಾರ? ಈ ದೇವ್ರ ಮಂದಿರವನ್ನು ಯಾರು ಬೆಳಗುತ್ತಾರ? ಈ ದೇವರ ಮಂದಿರದಲ್ಲಿರ್ತಕ್ಕಂಥ ಭಾಗಗಳೆಲ್ಲ ಯಾರು? ನೀನು ಅಲ್ಲ, ಯಾರು? ದೇವರು. ಮತ್ತೆ ದೇವರು ತನ್ನ ಒಂದು ವಸ್ತುಗಳೆಲ್ಲ ಅಥವಾ ಅಲಕ್ಷ್ಯ ಮಾಡ್ತಾನ್ರೆ? ಮಾಡಲ್ಲ. ಆದ್ರೆ ನಾವು ಅದನ್ನ ಅಲಕ್ಷ್ಯ ಮಾಡ್ತಾ ಇದ್ದೀವಿ. ಅಲಕ್ಷ್ಯ ಮಾಡ್ತಾ ಇದ್ದದಕ್ಕಾಗಿಯೇ ಆ ಅಲಕ್ಷ್ಯದ ಮೂಲಕವಾಗಿ ನಮ್ಮ ದೇಹದಲ್ಲಿ ಕ್ಷೀಣಗತಿಗಳು ಉತ್ಪತ್ತಿ ಆಗ್ತವೆ. ಕ್ಷೀಣಗತಿ ಬರುತ್ತೆ, ದೇಹಕ್ಕೆ ನೋವುಗಳು ಬರ್ತವೆ. ಯಾಕೆ ಗೊತ್ತಾ? ದೇವರ ಮಂದಿರ ನಾವು ಆಗಿದ್ದೇವೆ ಅಂತ ಹೇಳೋದಲ್ಲ, ಪರಿಪೂರ್ಣವಾಗಿ ಆಗುವಂತ ರೂಪಗೊಳ್ಳಬೇಕು. ಬೆಳೆಸಲ್ಲ. ದೇವರಿಗೆ ಮಹಿಮೆಯುಂಟಾಗಲಿ. ಡಾಕ್ಟರ್ ಮೇಲೆ ವಿಶ್ವಾಸ ಇರ್ತೇವೆ, ದೇವ್ರ ಮೇಲೆ ವಿಶ್ವಾಸ ಇಡಲ್ಲ. ಡಾಕ್ಟರ್ ಏನ್ ಮಾಡಿಲ್ಲ, ಮನುಷ್ಯನ ತಯಾರು ಮಾಡಿಲ್ಲ. ತಯಾರು ಮಾಡಿದ್ದಾರು ನಿನ್ನ ಹೃದಯದೊಳಗಿರುವಂತ ದೇವರು, ಜೀವ ಸ್ವರೂಪನಾದ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳ ಬರೋದಲ್ಲ. ಜೀವ ಸ್ವರೂಪನಾದ ದೇವರ ಮಂದಿರ ಅಂತ ಯಾಕೆ ಹೇಳಲ್ಪಟ್ಟಿದೆ ಗೊತ್ತಾ? ಪ್ರಪಂಚದೊಳಗೆ ಜೀವ ಸ್ವರೂಪರು
ಸತ್ತ ಸಮಾಧಿಯೊಳಗಿದ್ದಾರೆ. ಸಾವನ್ನ ಗೆದ್ದವರು ಸೃಷ್ಟಿಕರ್ತರಾದ ದೇವರು ನರ ಅವತಾರಿಯಾಗಿ ಬಂದು ಮರಣವನ್ನ ಗೆದ್ದು ಎದ್ದು ಬಂದವರು ಅಂದ್ರೆ ಸದಾ ಜೀವವುಳ್ಳವರು. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರತಿಯೊಬ್ಬ ಮನುಷ್ಯನ ಒಂದು ದಿವಸ ಸಾಯಲೇಬೇಕು, ಪ್ರತಿಯೊಬ್ಬ ಶರಣನ ಒಂದು ದಿವಸ ಸಾಯಲೇಬೇಕು, ಪ್ರತಿಯೊಬ್ಬ ಪ್ರವಾದಿ ಒಂದು ದಿವಸ ಸಾಯಲೇಬೇಕು. ಆದ್ರೆ ಪ್ರವಾದಿಗೆ ನಿತ್ಯ ಜೀವ ಇದೆ. ಶರೀರಕ್ಕೆ ಏನಿದೆ, ಸ್ವಲ್ಪ ದಿವಸಗಳಾದ ಮೇಲೆ ಶರೀರದಿಂದ ಆತ್ಮ ವಿಶ್ರಾಂತಿ ಸ್ಥಾನಕ್ಕೆ ಹೋಗುತ್ತೆ. ಆಮೇಲೆ ಮತ್ತೆ ಪುನಃ ಅವನೇನಾಗ್ತಾರೆ, ಪುನರುತ್ಥಾನ ಅಂತಾರೆ. ಪುನರುತ್ಥಾನ ಅಂದ್ರೆ ಅರ್ಥ ಏನು? ಮತ್ತೆ ಎದ್ದು ಬರ್ತಾನೆ ಪ್ರಿಯರು. ಮೈಮಂಟಾಗಲಿ. ನಾವೇನಾಗಿದ್ದೇವಮ್ಮ? ಜೀವ ಸ್ವರೂಪನಾದ ಯಾರ ಮಂದಿರ? ದೇವರುಗಳ ಮಂದಿರ ಅಲ್ಲ, ಮತ್ತೆ ದೇವರಗಳು ಅಲ್ಲ. ದೇವರುಗಳೆಲ್ಲ ಸತ್ತ ಸಮಯದೊಳಗಿದ್ದಾರೆ, ಅವರು ದೇವರುಗಳೇ. ಆದ್ರೆ ದೇವರುಗಳು ದೇವರು ಅಲ್ಲ. ಸೃಷ್ಟಿಕರ್ತನಾದ ಒಬ್ಬನೇ ದೇವರು, ಯೇಸು ಕ್ರಿಸ್ತ ಮಹಾಪ್ರಭುಗಳು. ಪ್ರೇರಿಸೋಣ. ದೇವರಿಗೆ ಮೈಮಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಸ್ವಲ್ಪ ದಿವಸಗಳಾದ ಮೇಲೆ ಭಯಂಕರವಾಗಿರುವಂತ ಅಗ್ನಿ ಪ್ರಳಯಕ್ಕೆ ಈ ಭೂಮಿ ತುತ್ತಾಗುತ್ತೆ ಪ್ರಿಯರೇ. ಬೆಂಕಿ ಪ್ರಳಯ ಆಗಿದೆ. ಇದು ಯಾವುದು? ನೀರಿನ ಪ್ರಳಯ ಆಗಿದೆ, ಬೆಂಕಿ ಪ್ರಳಯ ಇದೆ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಈಗಾಗಲೇ ಭೂಮಿಯೊಳಗಿಂದ ಬೆಂಕಿ ಭಯಂಕರ ಹೊರಗೆ ಚಿಮ್ತಾ ಇದೆ. ಈ ವರ್ಷ ಅಗ್ನಿಗೆ ಆಹುತಿ, ಆಮೇಲೆ ತುಫಾನು, ಗಾಳಿಗೆ ಆಹುತಿ, ನೀರಿಗೆ ಆಹುತಿ, ಮತ್ತು 14 ವರ್ಷದಿಂದ ಹಿಡಿದು 60 ವರ್ಷದ ಒಳಗೆ ಇರ್ತಕ್ಕಂಥ ವಯಸ್ಸಿನಾಗಿದ್ದವರಿಗೆ ಭಯಂಕರ ಅಪಾಯಗಳು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ರಾಜ್ಯಗಳು ಗಲಿಬಿಲಿ ಈ ಪ್ರಕಾರವಾಗಿದೆ. ಅದಕ್ಕಾಗಿ ನೀವು ಭಕ್ತಿಯಿಂದ ಇರ್ರಿ. ನೀವು ನೀವಿಷ್ಟು ದಿವಸ ಮಾಡಿದ ತಪ್ಪುಗಳನ್ನ, ಇಷ್ಟು ದಿವಸ ಮಾಡಿದ ಪಾಪಗಳನ್ನ ಬಿಟ್ಟು ಬಿಡ್ರಿ. ದೇವ್ರ ಮಕ್ಕಳಾಗಿ ಜೀವಿಸ್ರಿ. ದೇವ್ರ ಮಕ್ಕಳಾದರೆ ಪ್ರಿಯವಾದವರೇ, ನಿಮಗೆ ಸಂತೋಷ ಇರುತ್ತೆ, ಸಮಾಧಾನ ಇರುತ್ತೆ, ಆರೋಗ್ಯ ಇರುತ್ತೆ, ಆನಂದ ಇರುತ್ತೆ. ದೇವರ ಮಕ್ಕಳಾಗಿ ಅನುಸರಿಸಲಾರದವರು ಕೆಲವರಿದ್ದಾರೆ. ಅನುಸರಿಸಲಾರದೆ ಇದ್ದವರು ಅಂದ್ರೆ ಅರ್ಥ ಏನು? ಒಂದೇಳು ದಿನ ತಾಳ್ಮೆ, ನಿನ್ನಲ್ಲಿ ದೇವ್ರ ಪ್ರೀತಿ ಐತೆ ಅಂತ ಪರೀಕ್ಷೆ ನಡೆಸ್ತಾನ ದೇವರು. ಆ ಪರೀಕ್ಷೆಯಲ್ಲಿ ಸೋತು ಹೋದವರು ಅವರು ಬಿಡಲ್ಪಡ್ತಾರೆ. ನೀನು ಹೆಂಗಿರ್ಬೇಕು ಗೊತ್ತಾ? ನಿರ್ಮಲವಾಗಿರ್ಬೇಕು. ಎಕ್ಕಡೆ ಹೋಗಿದ್ರು ನಿನ್ನಲ್ಲಿ ಲೋಪ ಕಾಣಬಾರದು. ಆ ಪ್ರಕಾರ ನಿನ್ನನ್ನು ನೀನು ತೆಜ್ಜಿಕೊಂಡು ಏನಾಗ್ಬೇಕು? ಉರಿಬೇಕು ಪ್ರಿಯರೇ. ಪ್ರೇಸಲ್ಲ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ ಮಾಡ್ಕೊಳ್ಳೋಕೆ ದೇವರು ಬಹಳ ಚಾನ್ಸ್ ಕೊಟ್ಟಿದ್ದಾನೆ. ಇನ್ನೂ ಸರಿ ಆಗಲಾರ್ದಂಗಿದ್ದರೆ ಈ ಲೋಕದಲ್ಲಿ ಕಷ್ಟ, ಸಂಕಟ, ಹಠಾತ್ತನೆ ಬರತಕ್ಕಂಥ ವಿಪತ್ತಿಗೆ ತುತ್ತಾಗಿ ಲೋಕವನ್ನು ಬಿಟ್ಟು ಹೋದರೆ ಭಯಂಕರ ನರಕಾಗ್ನಿಗೆ ನೀವು ತುತ್ತಾಗ್ತೀರಿ. ದೇವ್ರ ಮಕ್ಕಳು ಇನ್ನು ಯಾರಾಗಿಲ್ವೋ ಅವರು ದೇವ್ರ ಮಕ್ಕಳಾಗ್ರೆ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ರಿ. ಯಾಕೆ ಗೊತ್ತಾ? ಮೋಕ್ಷ ಕೊಡುವವರು ಒಬ್ಬರೇ, ಅವರ ನೀತಿವಂತನಾಗಿರುವ ಮಹಾದೇವರು ಯೇಸು ಕ್ರಿಸ್ತ ಮಹಾಪ್ರಭು. ಪ್ರೇರಿಸಲ್ಲ. ಭೂಲೋಕದಲ್ಲಿರ್ತಕ್ಕಂಥ ಯಾವ ದೇವರುಗಳು ದೇವಲೋಕವನ್ನು ಉಂಟು ಮಾಡಿಲ್ಲ. ದೇವಲೋಕವನ್ನು ಉಂಟು ಮಾಡಿದ ದೇವರೇ ಭೂಲೋಕಕ್ಕೆ ಬಂದು ಮತ್ತೆ ದೇವಲೋಕಕ್ಕೆ ಹೋಗಿದ್ದಾರೆ. ಅವರು ನಂಬಿದ್ರು ಮಾತ್ರ ದೇವಲೋಕ ಸಿಗುತ್ತೆ. ಪ್ರೇರಿಸಲ್ಲ. ದೇವ್ರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ನಮ್ಮನ್ನು ಆತ್ಮಾವು ಕೈಗೆ ಆಶೀರ್ವಿಸಿ ಕಾಪಾಡಲಿ. ಆಮೇಲೆ ದಿನ ಕೈಯರು ಈಗ ವಾಕ್ಯವನ್ನು